ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಇಡೀ ಬ್ರಹ್ಮಾಂಡದ ಭವಿಷ್ಯವೇ ತೂಗುಯಾಲೆಯಲ್ಲಿದೆ. ದೇವತೆಗಳೆಲ್ಲ ಸಂಪೂರ್ಣ ಹತಾಶರಾಗಿದ್ದಾರೆ. ಯಾಕಂದ್ರೆ ದೈತ್ಯರ ಅಟ್ಟಹಾಸದ ಮುಂದೆ ಅವರ ಶಕ್ತಿಯೆಲ್ಲ ಏನೂ ಇಲ್ಲದಂತಾಗಿದೆ. ಇನ್ನು ಎಲ್ಲವೂ ಮುಗೀತು, ವಿನಾಶ ಖಚಿತ ಅನ್ನೋ ಹೊತ್ತಲ್ಲೇ ಅವರು ಕೊನೆಯದಾಗಿ ಒಂದೇ ಒಂದು ದಾರಿಯನ್ನ ಹುಡುಕ್ತಾರೆ. ನಮ್ಮ ಕಥೆ ಶುರುವಾಗೋದೇ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಿಂದ. ದೇವತೆಗಳು ತಮ್ಮ ಅಸಹಾಯಕತೆಯನ್ನ ಈ ರೀತಿ ತೋಡ್ಕೊಳ್ತಿದ್ದಾರೆ. ಅಂದ್ಹಾಗೆ ಈ ಮಾತುಗಳು ನೇರವಾಗಿ ಮೂಲಗ್ರಂಥದಿಂದಾನೇ ಬಂದಿರೋದು. ಇದರಿಂದ ನಮ್ಗೆ ಗೊತ್ತಾಗತ್ತೆ ಅವರ ಹತಾಶೆ ಎಷ್ಟೊಂದು ಆಳವಾಗಿತ್ತು ಅಂತ. ದೇವತೆಗಳ ಕೊನೆಯ ಭರವಸೆ ಯಾರಾಗಿದ್ರು ಅಂದ್ರೆ ಅದು ವಿಷ್ಣು. ಆದ್ರೆ ಪರಿಸ್ಥಿತಿ ಎಷ್ಟೊಂದು ಕೈಮೀರಿ ಹೋಗಿತಂದ್ರೆ ದೈತ್ಯರನ್ನ ಸೋಲಿಸೋದು ವಿಷ್ಣುವಿನ ಒಬ್ಬನಿಂದ ಸಾಧ್ಯವಿರ್ಲಿಲ್ಲ. ಅವನಿಗೂ ಕೂಡ ತನ್ನನ್ನು ಮೀರಿದ ಒಂದು ಮಹಾನ್ ಶಕ್ತಿಯ ಸಹಾಯ ಬೇಕಾಗಿತ್ತು. ಹಾಗಾಗಿ ದೇವತೆಗಳನ್ನ ರಕ್ಷಿಸೋಕೆ ವಿಷ್ಣು ಆ ಮಹಾಶಕ್ತಿಯನ್ನ ಅರೆಸ್ಕೊಂಡು ಹೊರಡ್ತಾನೆ. ಹಾಗಿದ್ರೆ ಈ ಅಪಾಯ ಎಷ್ಟೊಂದು ಗಂಭೀರವಾಗಿತ್ತು ಅಂತೀರಾ? ಅಕ್ಷರಶಃ ಇಡೀ ಬ್ರಹ್ಮಾಂಡದ ಅಸ್ತಿತ್ವವೇ ಪಣಕ್ಕಿಟ್ಟಲ್ಪಟ್ಟಿತ್ತು. ಯಾಕಂದ್ರೆ ದೈತ್ಯರ ದಬ್ಬಾಳಿಕೆಯಿಂದಾಗಿ ಇಡೀ ಸೃಷ್ಟಿಯ ನಲಿಗಿ ಹೋಗಿತ್ತು. ಸರಿ, ವಿಷ್ಣುವಿನ ಹತ್ರ ಒಂದು ಸ್ಪಷ್ಟವಾದ ಪ್ಲಾನ್ ಇತ್ತು. ಅದೇನಂದ್ರೆ ಮಹಾದೇವನಾದ ಶಿವನನ್ನ ಪೂಜಿಸಿ ಅವನನ್ನ ಒಲಿಸ್ಕೊಂಡು ಈ ಬ್ರಹ್ಮಾಂಡವನ್ನ ಉಳಿಸೋಕೆ ಬೇಕಾದ ಒಂದು ಅಂತಿಮ ಅಸ್ತ್ರವನ್ನ ಪಡೆಯೋದು. ಇದು ಕೇವಲ ಶಕ್ತಿ ಪ್ರದರ್ಶನದ ಯುದ್ಧ ಆಗಿರ್ಲಿಲ್ಲ. ಬದಲಿಗೆ ಇದು ಭಕ್ತಿಯ ಮೂಲಕ ಶಕ್ತಿಯನ್ನ ಗಳಿಸೋ ಒಂದು ದೈವಿಕ ಪರೀಕ್ಷೆಯಾಗಿತ್ತು ಅಂತನೂ ಹೇಳ್ಬೋದು. ಆ ದೈವಿಕ ಪರೀಕ್ಷೆಯನ್ನ ಎದುರಿಸೋಕೆ ವಿಷ್ಣು ತನ್ನ ಯಾತ್ರೆಯನ್ನ ಶುರು ಮಾಡ್ತಾನೆ. ಇದು ಒಂದು ರೀತಿ ಶಿವನಿಗೆ ಸಲ್ಲಿಸುತ್ತಿದ್ದ ಒಂದು ಹತಾಶ ಮನವಿ ಅಂತಾನೆ ಹೇಳ್ಬಹುದು. ವಿಷ್ಣುವಿನ ಭಕ್ತಿ ಎಂಥದು ಅಂತ ಒಮ್ಮೆ ಯೋಚನೆ ಮಾಡಿ. ಇದು ಖಂಡಿತವಾಗಿಯೂ ಒಂದು ಸಾಮಾನ್ಯ ಪೂಜೆ ಆಗಿರ್ಲಿಲ್ಲ. ಅವನು ಕೈಲಾಸ ಪರ್ವತಕ್ಕೆ ಹೋಗಿ ಕಠೋರವಾದ ತಪಸ್ಸನ್ನ ಶುರು ಮಾಡ್ತಾನೆ. ಅವನ ಸಂಕಲ್ಪ ಹೇಗಿತ್ತಂದ್ರೆ ಶಿವನ 1,000 ನಾಮಗಳನ್ನ ಜಪಿಸೋದು ಮತ್ತು ಪ್ರತಿಯೊಂದು ಹೆಸರಿಗೂ ಮಾನಸ ಸರೋವರದಿಂದ ತಂದ ಒಂದೊಂದು ಕಮಲವನ್ನ ಅರ್ಪಿಸೋದು. 1,000 ಇದನ್ನ ಕೇವಲ ಒಂದು ಸಂಖ್ಯೆ ಅಂತ ಅನ್ಕೋಬೇಡಿ. ಇದು ವಿಷ್ಣುವಿನ ಸಮರ್ಪಣೆಯ ಆಳವನ್ನ ತೋರಿಸುತ್ತೆ. 1,000 ನಾಮಗಳು, ಅದಕ್ಕೆ 1,000 ಕಮಲಗಳು. ಇದು ಅವನ ಅಚಲವಾದ ನಿಷ್ಠೆಯ ಪ್ರತೀಕವಾಗಿತ್ತು. ಸರಿ, ವಿಷ್ಣುವಿನ ಪೂಜೆ ಹೀಗೆ ಮುಂದುವರಿತಾಯಿತು. ಕಥೆ ಈಗ ಒಂದು ರೋಚಕ ಘಟ್ಟದತ್ತ ಸಾಗ್ತಾ ಇದೆ. ಯಾಕಂದ್ರೆ ಅವನ ಭಕ್ತಿಗೆ ಒಂದು ಅಂತಿಮ ಪರೀಕ್ಷೆ ಕಾದಿತ್ತು. ಅಂದ್ಹಾಗೆ ಇದು ಶಿವನದ್ದೇ ಒಂದು ದೈವಿಕ ಲೀಲೆ. ಆದ್ರೆ ವಿಷ್ಣು ತನ್ನ ಕೊನೆಯ ಕಮಲವನ್ನ ಅರ್ಪಿಸೋಕ್ ಹೋದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗತ್ತೆ. ಏನದು? ಒಂದು ಕಮಲ, ಹೌದು, ಒಂದು ಕಮಲ ಕಾಣೆಯಾಗಿತ್ತು. ಈಗೇನ್ ಮಾಡೋದು? ಇಷ್ಟು ದೊಡ್ಡ ಪೂಜೆ ಅಪೂರ್ಣ ಆಗ್ಬಿಡುತ್ತಾ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಏನಂದ್ರೆ ಆ ಕಮಲ ಆಕಸ್ಮಿಕವಾಗಿ ಕಳ್ದು ಹೋಗಿರ್ಲಿಲ್ಲ. ಅದು ವಿಷ್ಣುವಿನ ಭಕ್ತಿಯನ್ನ ಪರೀಕ್ಷೆ ಮಾಡೋಕ್ಕೆ ಸ್ವತಃ ಶಿವನೇ ರಹಸ್ಯವಾಗಿ ತೆಗ್ದಿಟ್ಟಿದ್ದ. ಈಗ ದೊಡ್ಡ ಪ್ರಶ್ನೆ ಅಂದ್ರೆ ವಿಷ್ಣು ಈ ಸವಾಲನ್ನ ಹೇಗೆದುರಿಸ್ತಾನೆ? ಆ ಒಂದು ಕ್ಷಣದಲ್ಲಿ ವಿಷ್ಣು ತೋರಿದ ಪ್ರತಿಕ್ರಿಯೆ ಇದೆಯಲ್ಲ, ಅದೇ ಅವನ ಭಕ್ತಿಯ ಪರಾಕಾಷ್ಠೆ. ಅವನು 1 ಸೆಕೆಂಡ್ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ. ಅವನಿಗೆ ತನ್ನ ಕಣ್ಣುಗಳು ಕಮಲದ ಹಾಗೆ ಇವೆ ಅಂತ ಗೊತ್ತಿತ್ತು. ಆ ಯೋಚನೆಯೇ ಅವನನ್ನ ಒಂದು ದೊಡ್ಡ ತ್ಯಾಗಕ್ಕೆ ಸಿದ್ಧ ಮಾಡಿತು. ಹೌದು, ಒಂದು ಕ್ಷಣ ಕೂಡ ತಡ ಮಾಡದೆ ವಿಷ್ಣು ತನ್ನದೇ ಕಣ್ಣನ್ನ ಕಿತ್ತು ಅದನ್ನೇ ಕಮಲ ಅಂತ ಭಾವಿಸಿ ಶಿವನಿಗೆ ಅರ್ಪಣೆ ಮಾಡ್ಬಿಡ್ತಾನೆ. ಇದಕ್ಕಿಂತ ದೊಡ್ಡ ತ್ಯಾಗ ಇನ್ನೇನಿದೆ ಹೇಳಿ? ಈ ಒಂದು ತ್ಯಾಗ ಅವನ ಅಚಲವಾದ ಭಕ್ತಿ ಹಾಗೂ ದೃಢ ಸಂಕಲ್ಪಕ್ಕೆ ದೊಡ್ಡ ಸಾಕ್ಷಿಯಾಗಿ ನಿಂತ್ಕೊಳ್ತು. ಆದ್ರೆ ವಿಷ್ಣುವಿನ ಈ ಪರಮ ತ್ಯಾಗ ವ್ಯರ್ಥ ಆಗ್ಲಿಲ್ಲ. ಇದಕ್ಕೆ ಪ್ರತಿಫಲವಾಗಿ ಒಂದು ದೈವಿಕ ಶಕ್ತಿ ಹುಟ್ಕೊಳ್ತು. ಅದೇ ತಡೆಯಲಾಗದ ಸುದರ್ಶನ ಚಕ್ರ. ವಿಷ್ಣುವಿನ ಈ ಅಸಾಧಾರಣ ಭಕ್ತಿಗೆ ಶಿವ ಸಂಪೂರ್ಣವಾಗಿ ಒಲಿದು ಹೋಗ್ತಾನೆ. ಅವನು ಪ್ರತ್ಯಕ್ಷನಾಗಿ ವಿಷ್ಣುವಿನ ಅಚಲ ನಂಬಿಕೆಯನ್ನ ಶ್ಲಾಘಿಸಿ ಅವನಿಗೆ ಬೇಕಾದ ವರವನ್ನ ಕೇಳೋಕ್ಕೆ ಹೇಳ್ತಾನೆ. ಆಗ ವಿಷ್ಣು ಕೇಳಿದ ವರವೇ ಸುದರ್ಶನ ಚಕ್ರ. ಇದು ಸುಮ್ಮನೆ ಒಂದು ಅಸ್ತ್ರ ಆಗಿರ್ಲಿಲ್ಲ. ಇದು 10,000 ಸೂರ್ಯರ ತೇಜಸ್ಸನ್ನ ಹೊಂದಿದ್ದ ದೈವಿಕ ಶಕ್ತಿಯ ಮೂರ್ತರೂಪವಾಗಿತ್ತು. ದೈತ್ಯರ ಸಂಹಾರ ಮಾಡಿ ಧರ್ಮವನ್ನ ಮತ್ತೆ ಸ್ಥಾಪಿಸೋಕೆ ಶಿವನು ಕೊಟ್ಟ ವರದಾನ ಅದು. ಆ ದಿವ್ಯಚಕ್ರವನ್ನ ಪಡೆದ ವಿಷ್ಣು ಕ್ಷಣಾರ್ಧದಲ್ಲೇ ದೈತ್ಯರನ್ನ ಸಂಹಾರ ಮಾಡಿ ದೇವತೆಗಳಿಗೆ ನ್ಯಾಯವನ್ನ ಒದಗಿಸ್ಕೊಳ್ತಾನೆ. ಮತ್ತೆ ಬ್ರಹ್ಮಾಂಡದಲ್ಲಿ ಶಾಂತಿ ನೆಲೆಸುತ್ತೆ. ಕೊನೆಗೂ ವಿಷ್ಣುವಿನ ತ್ಯಾಗ ಸಾರ್ಥಕವಾಗುತ್ತೆ. ಇಂಥ ಒಂದು ಅದ್ಭುತ ಕಥೆ ಕೇಳಿದ್ಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಈ ಕಥೆಯ ಮೂಲ ಯಾವುದು? ಎಲ್ಲಿಂದ ಬಂತು ಇದು? ಅದಕ್ಕೆ ಉತ್ತರ ಬೇಕು ಅಂದ್ರೆ ನಾವು ದೇವತೆಗಳ ವಿಶ್ವಕೋಶ ಅಂತಲೇ ಕರೆಯಬಹುದಾದ ಪುರಾಣಗಳನ್ನ ನೋಡ್ಬೇಕು.
ಹೌದು, ನಾವೀಗಷ್ಟೇ ಕೇಳಿದ ಈ ಕಥೆಯ ಮೂಲ ಒಂದು ಪ್ರಾಚೀನ ಗ್ರಂಥ ಶಿವಪುರಾಣ. ಇದು ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾದ ಪುರಾಣಗಳ ಒಂದು ದೊಡ್ಡ ಸಂಗ್ರಹದಲ್ಲಿ ಒಂದಾಗಿದೆ. ಹಾಗಿದ್ರೆ ಈ ಪುರಾಣ ಅನ್ನೋ ಪದದ ಅರ್ಥ ಏನು? ಸಂಸ್ಕೃತದಲ್ಲಿ ಇದರರ್ಥ ಪ್ರಾಚೀನ ಅಥವಾ ಹಳೆಯದು. ಆದರೆ ಇವು ಕೇವಲ ಹಳೇ ಕಥೆಗಳು ಅಂತ ತಿಳ್ಕೋಬೇಡಿ. ಇವು ಪ್ರಾಚೀನ ಜ್ಞಾನದ ಒಂದು ದೊಡ್ಡ ಭಂಡಾರ. ಪುರಾಣಗಳು ಎಷ್ಟು ದೊಡ್ಡವು ಅಂತ ನಿಮ್ಗೆ ಗೊತ್ತಾ? ಬನ್ನಿ ನೋಡೋಣ. 18 ಮಹಾಪುರಾಣಗಳಲ್ಲಿ ಸುಮಾರು 4 ಲಕ್ಷ ಶ್ಲೋಕಗಳಿವೆ. ಅಬ್ಬಾ, ಇದು ಎಷ್ಟೊಂದು ದೊಡ್ಡದು ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಮಹಾಭಾರತಕ್ಕಿಂತ 4 ಪಟ್ಟು ದೊಡ್ಡದು. ಇದನ್ನ ಜ್ಞಾನದ ಒಂದು ಮಹಾಸಾಗರ ಅಂತಾನೆ ಹೇಳ್ಬೋದು. ಪುರಾಣಗಳು ಅಂದ್ರೆ ಬರೀ ಕಥೆಗಳಲ್ಲ, ಅವುಗಳಿಗೆ ಒಂದು ನಿರ್ದಿಷ್ಟವಾದ ರಚನೆ ಇದೆ. ಅದನ್ನ ಪಂಚಲಕ್ಷಣ ಅಂದ್ರೆ 5 ಗುಣಲಕ್ಷಣಗಳು ಅಂತ ಕರೀತಾರೆ. ಇದರಲ್ಲಿ ಬ್ರಹ್ಮಾಂಡದ ಸೃಷ್ಟಿ ವಿನಾಶದ ಚಕ್ರಗಳು, ದೇವರು, ಋಷಿಗಳ ವಂಶಾವಳಿ, ಕಾಲದ ಮಹಾಯುಗಗಳು, ಹಾಗೆ ರಾಜವಂಶಗಳ ಇತಿಹಾಸ, ಹೀಗೆ ಎಲ್ಲವನ್ನೂ ಒಳಗೊಂಡಿದೆ. ಪುರಾಣಗಳು ಕೇವಲ ಕಥೆಗಳಿಗಿಂತ ಬಹಳ ದೊಡ್ಡದು. ಇವು ಧರ್ಮ, ಸಂಸ್ಕೃತಿ, ಕಾನೂನು, ಕಲೆ ಹೀಗೆ ಎಲ್ಲವನ್ನೂ ಒಳಗೊಂಡಿರೋ ವಿಶ್ವಕೋಶಗಳು. ಶತಮಾನಗಳಿಂದ ನಮ್ಮ ನಾಗರಿಕತೆಯನ್ನ ರೂಪಿಸಿವೆ. ಸುದರ್ಶನ ಚಕ್ರದ ಈ ಕಥೆ ನಮಗೆ ಭಕ್ತಿಯ ಬಗ್ಗೆ ಒಂದು ದೊಡ್ಡ ಪಾಠವನ್ನ ಕಲಿಸುತ್ತೆ ಅಲ್ವಾ? ಇದು ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ಇಡುತ್ತೆ. ದೈವಿಕ ಶಕ್ತಿಯ ನಿಜವಾದ ಬೆಲೆಯೇನು? ವಿಷ್ಣುವಿನ ತ್ಯಾಗ ನಮಗೆ ತೋರಿಸ್ಕೊಡೋದೇನಂದ್ರೆ ನಿಜವಾದ ಶಕ್ತಿ ಬರೀ ಬಲದಿಂದ ಬರೋದಿಲ್ಲ, ಅದು ಅಚಲವಾದ ನಂಬಿಕೆ ಮತ್ತು ಸಮರ್ಪಣೆಯಿಂದ ಬರುತ್ತೆ. ಈ ಬಗ್ಗೆ ಒಮ್ಮೆ ಯೋಚಿಸಿ.